ಇಲ್ಲ ಅನ್ನೋ ಒಂದು ಮಾಫಿಯಾ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಬಿಡುವಂಥ ಮತ್ತು ಅವರು ಹಣ ತಗೊಳ್ತಾರೆ. ಮಾಫಿಯಾ ಒಂದು ಸೆಟ್ಲ್ ಮಾಡುವಂಥ ಕೆಲಸ ಇದೆ. ಹಾಗಾಗಿ ಅವರಿಗೆ ಎಲ್ಲಿಲ್ಲ ಅಂತಿಲ್ಲ. ಮಲೆನಾಡಿನ ಕಾಫಿ ತೋಟಗಳಿಂದ ಮೊದಲುಗೊಂಡು ಅಸ್ಸಾಮಿನ ಚಹಾ ತೋಟಗಳವರೆಗೆ ದೇಶದ ಉದ್ದಗಲಕ್ಕೆ ಹರಡಿಕೊಂಡಿದ್ದಾರೆ. ಮತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ವರ್ಕಿಂಗ್ ವೀಸಾ ಕೊಟ್ಟು ಅವರಿಗೆ ಒಂದು ಗುರುತಿನ ಕಾರ್ಡ್ ಕೊಟ್ಬಿಟ್ರೆ ಅವರ ಆತಂಕವೂ ದೂರ ಆಗುತ್ತೆ ಮತ್ತು ಅವ್ರನ್ನ ಗುರುತಿಸೋದಕ್ಕೆ ಸುಲಭ ಆಗುತ್ತೆ. ಈ ಕೆಲಸ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ದೇವೇಗೌಡರು ಕುಟುಂಬ ಆ ಪುಟ್ಟಯ್ಯ ಇದ್ದ ಕಾಲದಲ್ಲಿ ಎಷ್ಟು ಸೈಟ್ ತಗೊಂಡಿದ್ದಾರೆ ಗೊತ್ತು ಅಂತ ಹೇಳ್ತಿದ್ದಾರೆ. ನಾವು ಮೂಡ ಹಗರಣದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಅನಧಿಕೃತವಾಗಿ ಅಕ್ರಮವಾಗಿ ಯಾರು ನಿವೇಶನ ಪಡೆದಿದ್ರೂ ತಪ್ಪೇ. ಆದರೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿದಾಗ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ ಬೆದರಿಕೆ ತಂತ್ರ ಅಡಗಿದಂಗೆ ಕಾಣ್ತಾ ಇದೆ. ಅಂದರೆ ನೀವು ನನ್ನ ವಿಷಯನ ಎತ್ತಿದ್ರೆ ನಾನು ನಿಮ್ಮ ವಿಷಯ ಎತ್ತೇನೆ ಅನ್ನುವಂಥ ಬೆದರಿಕೆ ತಂತ್ರ ಅಡಗಿದಂಗೆ ಕಾಣ್ತಾ ಇದೆ. ನಾವು ಹೇಳ್ತಾ ಇದ್ದೀವಿ, ಯಾರೇ ನಿಯಮಬಾಹಿರವಾಗಿ ನಿವೇಶನ ಪಡೆದಿದ್ರು ತಪ್ಪೆ. ನೀವಿವತ್ತು ಆಡಳಿತದ ಮುಖ್ಯಸ್ಥರಾಗಿದ್ದೀರಿ, ಮುಖ್ಯಮಂತ್ರಿ ಆಗಿದ್ದೀರಿ. ನೀವು ಕೇವಲ ಹೇಳಿಕೆಗೆ ಮಾತ್ರ, ಬೆದರಿಕೆಗೆ ಮಾತ್ರ ಆದರೆ ನೀವು ಎಲ್ಲೋ ಸತ್ಯ ಹೊರಗೆ ಬರಬಾರ್ದು ಅನ್ನುವಂಥ ಸಂಚಿನ ಭಾಗವಾಗಿದ್ದೀರಿ ಅನ್ನುವಂಥ ಭಾವನೆ ಬರುತ್ತೆ. ಹಾಗಾಗಿ ನಾನು ಆಗ್ರಹಿಸ್ತೇನೆ, ಹೇಳಿ ಯಾರ್ಯಾರು ಅಕ್ರಮವಾಗಿ ತಗೊಂಡಿದ್ದಾರೆ ಹೇಳಿ ಮತ್ತು ಕ್ರಮ ತಗೊಳ್ಳಿ. ಅಕ್ರಮವಾಗಿ ಕೊಟ್ಟ ಅಧಿಕಾರಿಗಳ ಮೇಲೂ ಕ್ರಮ ತಗೊಳ್ಳಿ. ಜನಪ್ರತಿನಿಧಿಗಳು ಅಕ್ರಮವಾಗಿ ತಗೊಂಡಿದ್ರೆ ಅವ್ರ ಮೇಲೂ ಕ್ರಮ ತಗೊಳ್ಳಿ. ಹಾಗಂತ ನೀವು ನಿಮ್ಮ ಅಕ್ರಮವನ್ನು ಮುಚ್ಚಾಕೊಳ್ಳೋಕೆ ಇದನ್ನು ಬೆದರುಗೊಂಬೆ ಮಾಡ್ಕೋಬೇಡಿ. ನೀವೀಗ ನಿಮ್ಗೇನಿದೆ ಅಂತ ಹೇಳಿದ್ರೆ ನಿಮ್ಮ ಅಕ್ರಮ ಮುಚ್ಚಾಕೊಳ್ಳೋಕೆ ಇದನ್ನು ಬೆದರುಗೊಂಬೆ ಮಾಡುವವರ ರೀತಿಯ ಹೇಳಿಕೆ ನಿಮ್ದಿದೆ. ಆ ರೀತಿ ಹೇಳಿಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಶೋಭೆ ತರೋದಿಲ್ಲ. ನೀವಿವತ್ತು ಕೇವಲ MLA ಅಲ್ಲ, ವಿಪಕ್ಷದ ನಾಯಕರು ಅಲ್ಲ, ಯು ಆರ್ ಅವರ್ ಚೀಫ್ ಮಿನಿಸ್ಟರ್. ನೀವೇ ಆಡಳಿತದ ಮುಖ್ಯಸ್ಥ. ಕ್ರಮ ಯಾರಿಂದ ಆಗಬೇಕು? ನಿಮ್ಮಿಂದನೇ ಆಗಬೇಕು. ನೀವೇ ತಪ್ಪಿತಸ್ಥರಾದರೆ ಕ್ರಮ ಯಾರು ತಗೊಳ್ಳೋರು? ನಮ್ಮ ಆರೋಪ ಮತ್ತು ಆತಂಕ ಅದೇ ಇರೋದು. ನಿಮ್ಮ ಮೇಲೆ ಆಪಾದನೆ ಬಂದಿದೆ, ಕ್ರಮ ಯಾರು ತಗೊಳ್ತಾರೆ ನಿಮ್ಮ ಮೇಲೆ?